Raja Rani without hey! To another video. ಎಲ್ರಿಗೂ ನಮಸ್ಕಾರ ಗೈಸ್, ವೆಲ್ಕಮ್ ಬ್ಯಾಕ್ ಟು another video. ಸೊ ಇವತ್ತು ಡೇ 2 ಆಫ್ ಬ್ಯಾಂಗ್ಳೂರ್ ರೋಡ್ಸ್. ಸೊ ಒಂದು ಕವಾಸಕಿ Z10R ಅಂತ ಅನ್ಸುತ್ತೆ. ಎಸ್, ಸೊ ರೈಟ್ಗೆ ಕವಾಸಕಿ Z100 ಹೋಗ್ತಾಯಿದೆ. ಸೊ ಇವತ್ತಿನ ವಿಡಿಯೋದಲ್ಲಿ ನಾವು ಡಾಮಿನರ್ ತೊಗೊಂಡಿಲ್ಲ. ಇನ್ಸ್ಟೆಡ್ ಆಫ್ ಡಾಮಿನರ್ ವಿ ಹ್ಯಾವ್ ಟೇಕನ್ ಓಲಾ. ಸೊ ಈಗ ನಮಗೆ ಆಫೀಸ್ಗೆ ಹೋಗ್ಬೇಕು, ಆಫೀಸಿಂದ ವಿಸಿಟ್ ಇರುತ್ತೆ, ವಿಸಿಟ್ಗೆ ಹೋಗ್ಬಿಟ್ಟು ಬರಬೇಕಾಗಿರುತ್ತೆ. ಸೊ ಬನ್ನಿ ಹೋಗೋಣ. ZX ಅದು ಸೌಂಡ್ ನೋಡಿದ್ರ ಕ್ರೇಜಿ ಸೌಂಡ್ ಗಾಡಿದು ಮಾತ್ರ. ಅದಕ್ಕೆ ನಮ್ಮ ಪಕ್ಕದಲ್ಲಿ ನಮ್ಮ RX 100 ಬೇರೆ ಹೋಗ್ತಾ ಇದೆ. ವಾ, ಸೊ ಗಾಡಿ ಫುಲ್ ಚಾರ್ಜ್ ಮಾಡಿದ್ದೀನಿ. ಇದ್ರ ಮೈಲೇಜ್ ಎಷ್ಟು ಕೊಡುತ್ತೆ ಅಂತ ಹೇಳಿದ್ರೆ ನಿಮಗೆ ಶಾಕಿಂಗು. 140 ನಾನು ಈಕೋ ಆ್ಯಂಡ್ ನಾರ್ಮಲ್ ಮೋಡ್ ಎರಡು ಮೋಡು ಯೂಸ್ ಮಾಡ್ಕೊಂಡು ಹೋಗ್ತೆ. 140 ಕೊಡುತ್ತೆ. ಇಫ್ ಐ ಆಮ್ ಯೂಸಿಂಗ್ ಕಂಪ್ಲೀಟ್ಲಿ ಈಕೋ ಮೋಡ್ ಅಂದರೆ ದೆನ್ ಐ ಗೆಟ್ 160 ತನಕ ಈ ಗಾಡಿಯಲ್ಲಿ. ಎಸ್, ದಟ್ಸ್ ಲೈಕ್ ಕ್ರೇಜಿ. ಸೊ ಓಲಾದಲ್ಲಿ ಕೆಲವೊಬ್ರಿಗೆ ತುಂಬ ಡೌಟ್ ಇದೆ, ಏನು ಓಲಾ ತೊಗೊಳ್ಬೇಕಾ ಬೇಡನಾ, ಗಾಡಿಗಳಲ್ಲಿ ಇಶ್ಯೂ ಬರ್ತಾ ಇದೆಯಲ್ಲ ಹೆಂಗೆ ಅಂತ. ಬಟ್ ನನ್ನ ಪ್ರಕಾರ ದೇ ಹ್ಯಾವ್ ಇಶ್ಯೂಸ್ ವಿತ್ ಸರ್ವಿಸ್ ಸೆಂಟರ್, ಬಟ್ ನಾವು ದೇ ಆರ್ ಫಿಕ್ಸಿಂಗ್ ಇಟ್ ಸ್ಲೋಲಿ. ಮುಂಚೆ ಥರ ಇಲ್ಲ ಸರ್ವಿಸ್ ಸೆಂಟರ್, ಬಟ್ ನಾವು ದೇ ಹ್ಯಾವ್ ಸ್ವಲ್ಪ ನಾಲೆಜ್ ಬಂದಿದೆ ಅವ್ರಿಗೆ. ಸೊ ಕಂಪ್ಯಾರಿಟಿವ್ಲಿ ಮುಂಚೆ ಕಂಪೇರ್ ಮಾಡಿದ್ರೆ ಈಗ ಸ್ವಲ್ಪ ಇದಾಗಿದ್ದಾರೆ, ಚೇಂಜಸ್ ಮಾಡಿದ್ದಾರೆ. ಸೊ ಅದರಿಂದ ನಾನು ರೆಫರ್ ಮಾಡ್ತೀನಿ ಅಂದರೆ ತೊಗೊಳ್ಬೋದು, ಪ್ರೈಸಿಗೆ ವರ್ತು. Gen 3 ಬಂದ್ಬಿಟ್ಟು ವಿತ್ ಚೈನ್ ಡ್ರಿವನ್ ಕೊಟ್ಟಿದ್ದಾರೆ ಆ್ಯಂಡ್ ಎಕ್ಸ್ಟ್ರಾ ಮೈಲೇಜ್ ಬೇರೆ ಇದೆ ಅದರಲ್ಲಿ. ಸೊ Gen 2 Gen 3 ಕಂಪ್ಯಾರಿಸೇಷನ್ ತೋರಿಸಿ ನಿಮಗೆ ಏನೆಲ್ಲ ಕೊಟ್ಟಿದ್ದಾರೆ ಅಂತ. ಸೊ ದಿಸ್ ಇಸ್ ಕಂಪ್ಲೀಟ್ಲಿ ಬೆಲ್ಟ್ ಡ್ರಿವನ್. Gen 3 ಇಸ್ ಕಂಪ್ಲೀಟ್ಲಿ ಡ್ರಿವನ್ ಇನ್ ಚೈನ್. ಸೊ ಅದಕ್ಕೆ ಏನು ಡಿಫ್ರೆನ್ಸು, ಏನು ಬೆನಿಫಿಟ್ಟು, ವಾಟ್ ಈಸ್ ಅ ಕಾಸ್ಟು ಎಲ್ಲ ನಿಮ್ಗೆ ತಿಳಿಸ್ಕೊಡ್ತೀನಿ. ಸುಮಾರಷ್ಟು ವೀಡಿಯೋಸ್ ಮಾಡಿರ್ತಾರೆ ಯೂಟ್ಯೂಬಲ್ಲಿ, ನೀವು ನೋಡಿರ್ಬೋದು. ಬಟ್ ಸ್ಟಿಲ್ ನಾನು ಒಂದು ವೀಡಿಯೋ ಮಾಡೋಣ. ಬೀಗೆ ಒಂದು ಓಲಾ ಗಾಡಿ ಇಟ್ಕೊಂಡಿರೋವಾಗ ಎಕ್ಸ್ಪ್ಲೇನ್ ಮಾಡೋಕ್ಕೆ ಒಳ್ಳೇದಲ್ಲ. ಸೊ ನನ್ನ ಪ್ರಕಾರ ಸರ್ವಿಸ್ ಸೆಂಟ್ರಿಗೆ ಮುಂಚೆಗಿನ ಈಗ ಪರವಾಗಿಲ್ಲ, ಬಟ್ ವರ್ತ್ ಫಾರ್ ಯೋರ್ ಮನಿ, ದಟ್ ಐ ಕ್ಯಾನ್ ಸೇ. ಬಿಕಾಸ್ ಬಟ್ ಒಂದೇನೆಂದರೆ ಈ ಫೈಬರ್ ಬಾಡಿಗಲ್ಸ್ ಗೈಸ್, ಇದೊಂದೇ ಒಂದು ಈ ಥರ ನಮ್ಮ ಇಂಡಿಯನ್ ರೋಡ್ಸ್ಗೆ ಪಾಟೋಲೆಲ್ಲ ಬಿಟ್ಟರೆ ಕಟ್ಟಾಗ್ಬಿಡುತ್ತೆ. ಅದೊಂದೇ ಒಂದು ಪ್ರಾಬ್ಲಮ್. ಬಟ್ ಅಪಾರ್ಟ್ ಫ್ರಮ್ ದಟ್ ರೆಸ್ಟ್ ಆಲ್ ಇಸ್ ಫೈನ್. ಚೇತಕಲ್ಲಿ ಮೆಟಲ್ ಬಾರಿ ಬರುತ್ತೆ. ಮೆಟಲ್ ಬಾರಿ ಬರೋದ್ರಿಂದ ಏನಾಗಿದೆ ಅಂದರೆ ಅದ್ರ ಮೈಲೇಜ್ ಕಡಿಮೆ. ಯು ಗೆಟ್ ಲೈಕ್ 90+ ಕಿಲೋಮೀಟರ್ಸ್ ಅಷ್ಟೇ ಅದರಲ್ಲಿ ಇನ್ನೊಂದು ಚಾರ್ಜ್ಗೆ. ಬಟ್ ವೆರಾಸ್ ಇನ್ ಏತರ್ ಆ್ಯಂಡ್ ಓಲಾ ಯು ಗೆಟ್ 110, ಓಲಾರಲ್ಲಿ 140 ತನಕ ನೀವು ಟಚ್ ಮಾಡ್ಬೋದು. ಸೊ ನಾನು ನಿಮ್ಮನ್ನ ಮತ್ತೆ ನಮ್ಮ ಊಡಿ 100% ಸಿಗ್ತೀನಿ. ಇವತ್ತು ಹೆಂಗಿದೆ ಟ್ರಾಫಿಕ್ ಅನ್ನೋದು ನೀವು ನೋಡಿರ್ತೀರ, ಹೆಂಗೆ ಜಾಮ್ ಮಾಡ್ಕೊಂಡು ಕೂತ್ಕೊಂಡಿರ್ತಾರಂತ ಜನ. ಅಲ್ಟಿಮೇಟ್ ಗೋಲು ಆಪೋಸಿಟ್ ಡೈರೆಕ್ಷನಲ್ಲಿ ಬಂದುಬಿಟ್ಟು ಜಾಮ್ ಮಾಡ್ತಾರೆ. ಇಲ್ಲೂ ಅದೇನೇ, ಮತ್ತು ಚಿನ್ನಪ್ಪನಲ್ಲೂ ಅದೇ ಗೋಲು. 1-2 ನಿಮಿಷ ವೆಯ್ಟ್ ಮಾಡಿದ್ರೆ ಎಲ್ಲರೂ ಹೋಗ್ಬೋದು. ಬಟ್ ವಿ ಗೋ ಫಸ್ಟ್, ಯು ಗೋ ಸೆಕೆಂಡ್, ಆ ಥರ ರೇಂಜ್ ಇಲ್ಲ ಡೈಲಾಗ್ಗಳು. ಸೊ ಇವತ್ತು ಕಡಿಮೆನೇ ಇದೆ ಟ್ರಾಫಿಕ್ಕು ಕಂಪ್ಯಾರಿಟಿವ್ಲಿ ನೆನ್ನೆಗೆನ. ಎಷ್ಟು ಜನ ಇಲ್ಲ ಇಲ್ಲಿ ಇದೆ, ಬಟ್ ಅಲ್ಲಿ ಮುಂದೆ ಇದೆ ಬಾಟಲ್ ನೆಕ್ ಹತ್ರ ಟ್ರಾಫಿಕ್ ಇದ್ದೇ ಇರುತ್ತೆ, ಅದೇನು ಮಾಡೋಕ್ಕಾಗಲ್ಲ. ವಾ ನೋಡಿದ್ರ ಗೈಸ್ ಲೆಫ್ಟಲ್ಲಿ, ದಿಸ್ ಇಸ್ ಹೌ ದ ಫ್ರಿಕಿಂಗ್ ಡೇ ಸ್ಟಾರ್ಟ್ಸ್ ಫಾರ್ ಅಸ್. ಈ ಥರ ಬ್ಲಾಕ್ ಮಾಡ್ಕೊಂಡು ನಿಂತ್ಕೊಂಡ್ರೆ ಹೆಂಗೆ ಹೇಳಿ? This is how freaking it is, like each and every single day. ನೋಡಿ, ಇದರಲ್ಲಿ ಎಜುಕೇಟೆಡ್ ಅವರು ಹಂಗೆ ಹೋಗ್ಬಿಟ್ಟು ಬ್ಲಾಕ್ ಮಾಡಿಬಿಡ್ತಾರೆ. ಒಂದು ಸ್ವಲ್ಪ ಹೊತ್ತು ತಾಳ್ಮೆಯಿಂದ ವೆಯ್ಟ್ ಮಾಡಿದ್ರೆ ಹೋಗ್ಬೋದು. ಹೋಗೋಣ, ನೀವು ಆಮೇಲೆ ಹೋಗಿ ನೋಡಿ. ಇದೇನು ಪ್ರಾಬ್ಲಮ್ ಅಂದರೆ, ಈ ಮೇಲೆ ಫ್ಲೈಓವರ್ ಇದೆ ನೋಡ್ತಾ ಇದ್ದೀರಲ್ಲ, ಅಲ್ಲಿಂದ ಜನನೂ ಕೆಳಗಡೆ ಬರ್ತಾರೆ. ಸೊ ಇಲ್ಲಿಂದ ಹೋಗ್ತಾರೋ ಜನನೂ ಇರ್ತಾರೆ. ಸೊ ಅದೆಲ್ಲ ಸೇರಿಬಿಟ್ಟು ಚಿತ್ರಾನ್ನ ಆಗ್ತಾಯಿದೆ. ಬ್ಲಾಕ್ ಮಾಡ್ತಾರೆ ಅಂದರೆ ಆಪೋಸಿಟಲ್ಲಿ ಗಾಡಿ ಬರ್ಬೋದು. ನೋಡಿದ್ರ
ಈ ಥರ ಬ್ಲಾಕಿಂಗ್ ಮಾಡ್ತಾರೆ. ಸೊ ಈ ರೋಡ್ ಯಾವಾಗಲೂ ಕ್ರಾಸ್ ಮಾಡೋಕ್ಕೆ ಮಿನಿಮಮ್ 45 ಮಿನಿಟ್ಸ್ ತೊಗೊತಾರೆ 4 ವೀಲರಲ್ಲಿ. ಆ್ಯಂಡ್ ಇಫ್ ಇಟ್ ಇಸ್ ಇನ್ 2 ವೀಲರ್ ಇಟ್ ಟೇಕ್ಸ್ 30 ಮಿನಿಟ್ಸ್ ಮ್ಯಾಕ್ಸಿಮಮ್. ಮಿನಿಮಮ್ ಟ್ರಾಫಿಕ್ ಇಲ್ಲಾಂದರೆ 10 ಮಿನಿಟ್ಸಲ್ಲಿ ಕ್ರಾಸ್ ಆಗ್ಬೋದು. ನೋಡಿ ರೋಡ್ ಖಾಲಿಯಾಗಿರುತ್ತೆ ಬಟ್ ಹೋಗಲ್ಲ. ದಟ್ಸ್ ಹೌ ಪೀಪಲ್. ಶಿವಾಯ. Ooh, that was so close, bro. ಈಗ ಅದೊಂದು ಆಯ್ತಾ. ಇಲ್ಲಿ ಪ್ರತಿಯೊಂದು ಸರಿ ಇನ್ಫಾರ್ಮ್ ಮಾಡಿದ್ದೀನಿ, ಬಟ್ ಸ್ಟಿಲ್ ಇದೇ ಗೋಲು. ಆಪೋಸಿಟ್ ಡೈರೆಕ್ಷನಲ್ಲಿ ನಿಲ್ಲಿಸ್ಬಿಡ್ತಾರೆ. ಈಗ 2 ವೀಲರ್ ಬಂದರೆ ನೆಕ್ಸ್ಟ್ 4 ವೀಲರ್ ಬರ್ತಾರೆ ಅಲ್ಲಿ. ಬನ್ನಿ, ನಾನು ಮತ್ತೆ ನಿಮ್ಮನ್ನ ರಿಂಗ್ ರೋಡ್ ಟಚ್ ಆದಮೇಲೆ ಸಿಗ್ತೀನಿ. ಅದುವರೆಗೂ ನೋಡಿ ಶುರು ಆಯಿತು ಟ್ರಾವೆಲಿಂಗ್ ಆನ್ ಆಪೋಸಿಟ್ ಸೈಡ್. ನೋಡಿ ಹಿಂಗೆ ಬಂದು ಜಾಮ್ ಮಾಡ್ಕೊಂಡ್ರೆ ಹಿಂಗರು ಇದಕ್ಕೆ ಕೋಪ ಬರುತ್ತಾ ಬರಲ್ಲ ನಮಗೆ. ನೋಡಿ ನೋಡಿ ಅವನೊಬ್ಬನ ನೋಡಿ. TN ಗಾಡಿ. ಎಸ್, ಮೇಜರ್ ಕಲ್ಪ್ರೇಟ್ಗಳು ಬಂದು ನಮ್ಮ ಥರ 2 ವೀಲರ್ಸ್ಗಳೇ. ಇವ್ರು ಮಾಡೋದ್ರಿಂದ ಒಂದು 4 ವೀಲರ್ ಬಂದಿದ್ದ. ಓ ಇದು 2 ವೇನೆ ಅಂತ ಬಿಟ್ಟು ಇದ್ರೆ ನಾವು ಎಷ್ಟು ಬುದ್ಧಿವಂತ. ಇದು ರಾಜಾ ರಾಣಿ ವಿತೌಟ್ ಹೆಲ್ಮೆಟ್.
ಇಲ್ಲಿ ನೋಡಿ ಗಾಯ್ಸ್, ಇನ್ನೊಂದು ಕಾರು ಬರ್ನ್ ಆಗ್ಬಿಟ್ಟಿದೆ. ಅಲ್ಲಿಂದ ಬಂದ ಬರೋಬ್ಬರು ಬಂದ ಒನ್ ವೇಯಲ್ಲಿ ಆಪೋಸಿಟ್ ಡೈರೆಕ್ಷನಲ್ಲಿ. ಈಗ ಹೋಗಕ್ಕಲ್ತಾನೆ ಇಡ್ಲು ಸಿಕ್ಕಾಪಡೆ ದೊಡ್ಡ ಸ್ಟೇಷನ್ ಆಗಿರುತ್ತೆ ಗೈಸ್. ಇದು ಮಾನಸಲ್ಲಿ ದೂರ ಸಿಕ್ಕಾಪಡೆ ದೊಡ್ಡದಾಗಿದೆ. ನೀವು ನೋಡಿ ಆರಾಮಾಗಿ ಗಾಡಿ ತೆಗಿತಾರಪ್ಪ. ಒಂದು ಇಂಡಿಕೇಟರ್ ಇಲ್ಲ, ಒಂದು ಆನ್ ಇಲ್ಲ, ಏನಿಲ್ಲ. ಅವ್ರ ಪಾಟಿಗೆ ಅವ್ರು ತೆಗಿತಾರೆ. ಏನಲ್ಲಿ ಬ್ಲ್ಯಾಕ್ ಸ್ಮೋಕು ಹೆವಿಯಾಗಿ ಹೊಡಿತದೆ. ಮಾಡ್ತಾ ಇದ್ದೀರಾ ಏನೋ ಫೈರ್ ಫುಲ್ ತಿಕ್ ಬ್ಲ್ಯಾಕ್ ಸ್ಮೋಕ್. ಸೊ ನಾವಿವಾಗ ಆನ್ ದ ವೇ ಈಕೋ ಮೋಡಲ್ಲಿ ಹಾಕೋಣ. ಏನಕ್ಕಂದರೆ ಇನ್ನೊಂದು 5% ಗಾಡಿ ಆಟೋಮೆಟಿಕ್ಕಾಗಿ ಈಕೋ ಮೋಡಿಗೆ ಬಂದ್ಬಿಡುತ್ತೆ. ಅದಕ್ಕೆ ಈಗಲೇ ಹಾಕ್ಬಿಡೋಣ ಈಕೋ ಮೋಡು. ಸೊ ಮನೆ ರೀಚ್ ಆಗೋ ತನಕ ಅಟ್ಲೀಸ್ಟ್ ಯೂಸ್ ಆಗುತ್ತೆ ನಾರ್ಮಲ್ ಮೋಡ್ ನಮಗೆ. ಹೋಗೋ ಬೇಗ ಮುಂದೆ. ಇದರಿಂದನಾ ಡಿಪೋದಲ್ಲಿ ಅವನಿಗೆ ಎಷ್ಟು ಅರ್ಜೆಂಟು. ಒಂದು 2 ನಿಮಿಷ ನಂಗೆ ತಾಳ್ಮೆ ಇಲ್ಲ. ಬಾರೋ ಏನ್ ಗುರು ಹಿಂಗಿದೆ ಬ್ಲ್ಯಾಕ್ ಸ್ಮೋಕು. ಡಿಪೋದಲ್ಲೇ ಏನೋ ಆಗಿರ್ಬೇಕು. ಹೌದು, ಡಿಪೋದಲ್ಲೇ ಏನೋ ಆಗಿದೆ.
ಟಮಾಲ್ ಅಂತ. ಸೊ ಫೈರ್ ಸ್ಟೇಷನ್ಗೆ ಇನ್ಫಾರ್ಮ್ ಮಾಡಿದ್ದಾರೆ, ಮಹದೇವಪುರ ಫೈರ್ ಸ್ಟೇಷನ್ ದೂರ ಹೋಗಿದೆ ಅಂತೆ, ಸೊ ಬೇರೆ ಕಡೆಯಿಂದ ಬರ್ತಾ ಇದೆ ಅಂತೆ. ಅಯ್ಯೋ ದೇವ್ರೆ, ನೆನ್ಸ್ ನೋಡಿ, ಬೇರೆ ಕಡೆ ದೂರದಿಂದ ಬರ್ತಾ ಇದೆ. ಏನು ಮಾಡಲಿ, ಒಂದು ಎಮರ್ಜೆನ್ಸಿಗೆ ಮಹದೇವಪುರ ಕಾನ್ಸ್ಟಿಟ್ಯೂನ್ಸಲ್ಲಿ ಫೈರ್ ಕರೆದ್ರೆ ದೂರ ಹೋಗಿದೆ ಸರ್, ಬೇರೆ ಕಡೆಯಿಂದ ಬರ್ತಾ ಇದೆ. ಅಷ್ಟೊಳಗಡೆ ಮನೇನೂ ಇದಾಗಿರುತ್ತೆ. ಏನೇ ಒಂದು ಎಮರ್ಜೆನ್ಸಿ, ಫಾರ್ ಎಕ್ಸಾಂಪಲ್ ನಾನು ಹೇಳ್ತಾ ಇದ್ದೀನಿ, ಏನೇ ಆಗಿದ್ರೂ ಮುಗೀತು ಕತೆ. ಸೊ ಅದರಿಂದ ನಾನು ಈ ವಿಡಿಯೋನ ಏನು ಮಾಡ್ತೀನಿ, ನಿಮಗೆ ನಿಮಗೆ ಇಷ್ಟ ಆಗಿದೆ ಲೈಕ್ ಮಾಡಿ, ಶೇರ್ ಮಾಡಿ, ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ನಿಮ್ಮ ಒಪಿನಿಯನ್ ಬೆಂಗಳೂರು ಟ್ರಾಫಿಕ್ ಬಗ್ಗೆ ಏನಾದರೂ ಕಮೆಂಟ್ ತಿಳಿಸಿ. ನೀವು ಇದೇ ರೋಡಲ್ಲಿ ಟ್ರಾವೆಲ್ ಮಾಡ್ತಾ ಇದ್ದರೆ ಅಂದರೆ ನೀವು ಯಾವ ಥರ ಇದನ್ನು ಟ್ಯಾಕ್ಲ್ ಮಾಡ್ಕೊಂಡು ನನಗೆ ಕಮೆಂಟ್ ತಿಳಿಸಿ ಗೈಸ್. ಸೊ ಇನ್ನೊಂದು ಹೊಸ ವಿಡಿಯೋ ಸಿಗೋಣ, ಅದವರೆಗೂ ಚಲೋ ಬಾಯ್.